ನಮಸ್ಕಾರ ವೀಕ್ಷಕರೇ, BNN ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಶಾಖ ದೇವೇಂದ್ರ ಕುಮಾರ್. ಸಮಾನ ಮನಸ್ಕರ ನಾಗರಿಕ ವೇದಿಕೆ ವತಿಯಿಂದ ಮಹಾಡ್ ಚೌದಾರಕೆರೆಯ ಕ್ರಾಂತಿ ದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ಮೀರಾಮಾಯಿ ನಾಟಕೋತ್ಸವ ಹಾಗೂ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭವು ನಿನ್ನೆ ರಾತ್ರಿ ಬಸವ ಕಲ್ಯಾಣ ನಗರದ ರಥ ಮೈದಾನದಲ್ಲಿರುವ ಸಭಾಭವನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಪ್ರದರ್ಶಿತಗೊಂಡ ಮೀರಾಮಾಯಿ ನಾಟಕವು ಮಾತಾ ರಮಾಬಾಯಿ ಅವರ ಅಪಾರ ತ್ಯಾಗವನ್ನು ಕಣ್ಣಿಗೆ ಕಟ್ಟುವಂತೆ ಬಿಂಬಿಸಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋದಾಗ ಸಂಸಾರದ ನೋಗ ಹೊತ್ತು ಹಸಿವು ಮತ್ತು ಬಡತನದ ನಡುವೆಯೂ ಧೃತಿಗೆಡದೆ ಬೆನ್ನೆಲುಬಾಗಿ ನಿಂತ ರಮಾಬಾಯಿ ಅವರ ಜೀವನ ಪ್ರತಿಯೊಬ್ಬರ ಕಣ್ಣಾಲಿಗಳನ್ನು ತೇವಗೊಳಿಸಿತು. ತಮ್ಮ ಮಕ್ಕಳನ್ನು ಕಳೆದುಕೊಂಡ ನೋವಿನಲ್ಲೂ ದೇಶದ ಕೋಟ್ಯಾಂತರ ದಲಿತರ ಮತ್ತು ಶೋಷಿತರ ಉದ್ಧಾರಕ್ಕಾಗಿ ಬಾಬಾ ಸಾಹೇಬರಿಗೆ ಪ್ರೇರಣೆಯಾದ ಅವರ ತ್ಯಾಗದ ಸಂಕೇತವಾಗಿ ಈ ನಾಟಕೋತ್ಸವವು ಮೂಡಿಬಂದಿತು. मी तर शिकणारच आहे, पण त्याआधी मला एक खूप चांगलं काम करायचंय. रामू, माझी अशी इच्छा आहे की तू आता शिकायला पाहिजे. रामू, अगं स्त्रीच्या शिक्षणाने सासर माहेर उजळतं. संसाराचा गाडा असलेली संतान व्यवहारी असली पाहिजे. तिला लिहिता वाचता आलं पाहिजे. तिने पत्र ग्रंथांचं वाचन केलं पाहिजे. तरच आपला संसार चांगला होतो. वाचन मनाला अन्न पुरवतं आणि ते पचलं तर जगायला शिकवतं. ತ್ಯಾಗಮೂರ್ತಿ ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರ ಜೀವನಗಾಥೆಯನ್ನು ಬಿಂಬಿಸುವ ಈ ನಾಟಕ ವೀಕ್ಷಿಸಲು ಸಹಸ್ರಾರು ಜನರು ಆಗಮಿಸಿದ್ದು ಸಭಾಭವನದಲ್ಲಿ ಒಂದು ಕುರ್ಚಿಯೂ ಖಾಲಿ ಇಲ್ಲದಂತೆ ಜನಸ್ತೋಮ ಕಿಕ್ಕಿರಿದು ತುಂಬಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾವಿರಾರು ಜನರಿಗೆ ಸಮಾನ ಮನಸ್ಕರ ನಾಗರಿಕ ವೇದಿಕೆ ವತಿಯಿಂದ ಅಚ್ಚುಕಟ್ಟಾದ ದಾಸೋಹದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕಗೊಂಡ ಹಿನ್ನೆಲೆಯಲ್ಲಿ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಖಾತೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಅದ್ದೂರಿಯಾಗಿ ಅಭಿನಂದಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಚಿವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವವಿಖ್ಯಾತರಾಗಲು ಅವರ ಬೆನ್ನೆಲುವಾಗಿ ನಿಂತ ಮಾತಾ ರಮಾಬಾಯಿ ಅವರ ಶ್ರೇಯಸ್ಸು ಅಪಾರ ಎಂದು ಭಾವಪೂರ್ಣವಾಗಿ ಸ್ಮರಿಸಿದರು. ಇವತ್ತೊಂದು ಮಾತು ಹೇಳ್ತಾರೆ, ಯಾರೇ ಒಬ್ಬ ಪುರುಷರು ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಅವ್ರ ಹಿಂದೆ ಒಬ್ಬ ಮಹಿಳೆಯರು ಇರ್ತಾರೆ ಅಂತ ಹೇಳಿ. ಇದು ಸತ್ಯ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟೊಂದು ಶ್ರೇಷ್ಠತೆ ಪಡೆದಿದ್ದಾರೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ಅವರ ಧರ್ಮಪತ್ನಿ ಆದಂತ ರಮಾಬಾಯಿ ತಾಯಿ ಅಂಬೇಡ್ಕರ್ ಅವರಿಗೆ ಸಲ್ತದೆ ಅನ್ನುವಂಥದ್ದು ಯಾರು ಮರಿಬಾರ್ದು ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಅವ್ರು ನಾಟಕ ಮಾಡ್ತಾ ಇದ್ದೀವಿ. ಅವ್ರು ನೋಡಿ, ಅಂದಿನ ದಿನಮಾನಗಳಲ್ಲಿ ಅವ್ರು ಏನ್ ಕಷ್ಟ ಅನುಭವಿಸಿದ್ದಾರೆ ನಾನು ನೋಡಿದೆ. ಅವರು ಚಿಕ್ಕ ವಯಸ್ಸಿನಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲೇ ಮದುವೆ ಆಗ್ತದೆ. ವಿದೇಶಕ್ಕೆ ವ್ಯಾಸಂಗ ಮಾಡಲಿಕ್ಕೆ ಹೋಗ್ತಾರೆ. ಪರಿವಾರವೆಲ್ಲವನ್ನು ಅವರೇ ನೋಡಿಕೊಳ್ತಾರೆ. ಇವತ್ತು ಪರಿವಾರದಲ್ಲಿದ್ದವರು ಅವ್ರು ಎಂಥವ್ರು ಇದ್ರು, ತ್ಯಾಗಮಯ ಇದ್ರು ಅಂತ ಹೇಳಿದ್ರೆ ಎಲ್ಲರಿಗೂ ಮನೆಯಲ್ಲಿ ಊಟ ಕೊಟ್ಟು ಇವತ್ತು ಕೊನೆಯದಾಗಿ ಏನಾದ್ರೂ ಊಟ ಉಳಿದ್ರೆ, ಅನ್ನ ಉಳಿದ್ರೆ ಊಟ ಮಾಡ್ತಿದ್ರು, ಇಲ್ಲದಿದ್ರೆ ಉಪವಾಸ ಇರ್ತಾ ಇದ್ರು. ಆ ಒಂದು ತ್ಯಾಗ ರಮಾಬಾಯಿ ತಾಯಿ ಮಾಡ್ತಾ ಇದ್ರು ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ಇವತ್ತು ಯಾವುದು ಹೊಸ, ಇವತ್ತು ದೊಡ್ಡ ದೊಡ್ಡ ನಮ್ಮಲ್ಲಿ ಏನು ಯಾವುದೇ ಬಂಗಾರ ಆಗಲಿ ಮತ್ತೊಂದಾಗ್ಲಿ ಐಷಾರಾಮಿ ವಸ್ತುಗಳು ಯಾವತ್ತಿಗೂ ನೋಡಿರ್ಲಿಲ್ಲ. ಈ ರೋಗ ಬಂದು ನಿಧನರಾಗ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಅಂದ್ರೆ ಅವರೊಂದು ಶಕ್ತಿ ಯಾವತ್ತಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಸಮಾಜಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಯಾವುದೇ ರೀತಿಯಲ್ಲಿ ಒತ್ತಡ ಅವರಿಗೆ ಆಗ್ತಾ ಇರಲಿಲ್ಲ. 4 ಮಕ್ಕಳನ್ನು ಕಳ್ಕೊಳ್ತಾರೆ. 4 ಮಕ್ಕಳನ್ನು ಕಳ್ಕೊಂಡು ಇವತ್ತು ಅವರು ಒಳ್ಳೆ ರೀತಿಯಿಂದ ಆ ಪರಿವಾರದವರಿಗೆ ಶಕ್ತಿ ಕೊಡ್ತಾರೆ. ಬಾಬಾ ಸಾಹೇಬ್ ಅವರಿಗೆ ಶಕ್ತಿ ಕೊಡ್ತಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟೊಂದು ಶ್ರೇಷ್ಠ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ, ಜಗತ್ತಿನಲ್ಲಿ ವಿಶ್ವವಿಖ್ಯಾತಿ ಆಗಲಿಕ್ಕೆ ಯಾರಿಗಾದ್ರೂ ಅದರ ಶ್ರೇಯಸ್ಸು, ಯಾರಿಗಾದ್ರೂ ಅದರ ಕೀರ್ತಿ ಹೋಗ್ಬೇಕು ಅಂತ ಹೇಳಿದ್ರೆ ಅದು ರಮಾತಾಯಿ ಅಂಬೇಡ್ಕರ್ ಅವರಿಗೆ ಹೋಗಬೇಕು ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತೇನೆ.
ಇದೇ ವೇಳೆ ಸಚಿವರು ಪ್ರಚಾರ ಸಮಿತಿಯ ಎಲ್ಲಾ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಿದರು. ಅಂಬಾದಾಸ್ ಗಾಯಕ್ವಾಡ್ ಅವರ ನಿರೂಪಣೆ ಮೂಲಕ ನಡೆದ ಈ ಮಹತ್ವದ ಕಾರ್ಯಕ್ರಮವು ಪೂಜ್ಯ ಡಾಕ್ಟರ್ ಸಿದ್ದರಾಮ್ ಬೆಲ್ದಾಳ್ ಶರಣರು, ಪೂಜ್ಯ ವೀರತೀಶಾನಂದ ಸ್ವಾಮಿಗಳು, ಪಂತೆ ಸಂಗಾನಂದ ತೇರು ಹಾಗೂ ಬೌದ್ಧಾಚಾರ್ಯ ರವೀಂದ್ರ ಗುರ್ಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು. ಮಾಜಿ ಎಂಎಲ್ಸಿ ವಿಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಿಂಟು ಕಾಂಬ್ಳೆ ವಹಿಸಿದ್ದರು. ವೇದಿಕೆಯ ಮೇಲೆ ಮಾಜಿ ಶಾಸಕರಾದ ಮಲ್ಲಿಕಾರ್ಜುನ್ ಕುಬಾ, ಸಹಾಯಕ ಆಯುಕ್ತರು ತಹಸೀಲ್ದಾರ್ ಶಿವಾನಂದ ಮೇತ್ರೆ, ರವಿ ಗಾಯಕ್ವಾಡ್, ದಿಲೀಪ್ ಶಿಂದೆ, ಸಂಜು ಕಾಳೇಕರ್, ವಿಜಯ್ ಕುಮಾರ್ ಡಾಂಗೆ, ಶೀತಲ್ ಕುಮಾರ್ ಶಿಂದೆ, ಗೌತಮ್ ಜಾಂತೆ, ಸಿಕಂದರ್ ಶಿಂದೆ, ಮಹಾದೇವ್ ಗಾಯಕ್ವಾಡ್, ರಾಹುಲ್ ದಲಾಲೆ, ನಿತ್ಯಾನಂದ್ ಮಂಡ್ರಾಳ್ಕರ್ ಹಾಗೂ ಪ್ರಚಾರ ಸಮಿತಿಯ ಅರುಣ್ ಗಾಯಕ್ವಾಡ್, ಅನ್ನಪೂರ್ಣಾಬಾಯಿ, ಸವಿತಾ ಕಾಂಬ್ಳೆ ಸೇರಿದಂತೆ ವಿವಿಧ ಸಂಘಟನೆಗಳ ಹಾಗೂ ರಾಜಕೀಯ ಮುಖಂಡರು ಉಪಸ್ಥಿತರಿದ್ದರು. बोलो डॉक्टर बाबा साहब अंबेडकर के, डॉक्टर बाबा साहब अंबेडकर ಅವರಿಗೆ ಜೈ ಭೀಮ್, ಜೈ ಹಿಂದ್.